ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಆಂತರಿಕ ಕಚ್ಚಾಟ ಅನ್ನೋದು ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ. ಬ್ರೇಕ್ ಬೀಳ್ತಾ ಇಲ್ಲ. ಯಾರೇ ಮೀಟಿಂಗ್ ಬಂದ್ ಮಾಡಿದ್ರು ಕೂಡ. ಈಗ ಅದಕ್ಕೆ ಫ್ರೆಶ್ ಎಕ್ಸಾಂಪಲ್ ಕೊಡ್ತಾ ಇದ್ದೀವಿ. ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಸಚಿವ ಶಿವಾನಂದ ಪಾಟೀಲ್ ಅಸಮಾಧಾನವನ್ನು ವ್ಯಕ್ತಪಡಿಸಿರೋದು. ಕಲಬುರಗಿ ಎಪಿಎಂಸಿಯಲ್ಲಿ ಕಮರ್ಷಿಯಲ್ ಅಂಗಡಿಗಳ ತೆರವಿಗೆ ಅಡ್ಡಗಾಲ್ ಹಾಕ್ತಿದ್ದಾರೆ. ನಮ್ಮವ್ರದ್ದು ಏನೂ ತಪ್ಪಿಲ್ಲ ಅಂತ ಈ ಕಡೆಗೆ ರಿಯಾಕ್ಷನ್ ಬರ್ತಾ ಇದೆ. ಉಸ್ತುವಾರಿ ಮಂತ್ರಿ ಇಂಟರ್ಫಿಯರ್ ಆಗಿದ್ದಕ್ಕೆ ಸಮಸ್ಯೆ ಆಗಿದೆ, ನೀವು ಒಂದು ಮಾತು ಹೇಳಬೇಕಲ್ವಾ ಅಂತೆಲ್ಲ ಕೇಳಿದಾರಂತೆ. ಇಷ್ಟು ಕಷ್ಟಪಟ್ಟು ಬಂದಿದ್ದೀರಿ, ಎಡವಿ ಬಿದ್ದರೆ ಅವ್ರು ಸಿಗ್ತಾ ಇದ್ರು ಅಂತೆಲ್ಲ ಮಾತಾಡಿದಾರಂತೆ. ಹೋರಾಟಗಾರರ ಮುಂದೆ ಮಾತನಾಡಿರುವಂತಹ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಅಂದರೆ ಕಮ್ಯುನಿಕೇಷನ್ ಗ್ಯಾಪ್ ನೋಡಿ ಎಷ್ಟರ ಮಟ್ಟಿಗೆ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಚಿವರುಗಳು ಮಾತಾಡ್ತಾ ಇರುವಂತಹ ರೀತಿ ವೈರಲ್ ಆಗ್ತಾ ಇದೆ. ಹಾಗಾದರೆ ಒಬ್ರಿಗೊಬ್ರು ಅಲ್ಲಿ ಸಮರ್ಥವಾಗಿ ಕೈ ಕೊಡ್ತಾ ಇಲ್ವಾ ನೋಡಿ, ಅಲ್ಲಿ ಒಂದು ವಿಡಿಯೋ ತೋರಿಸ್ತೇವೆ ನಿಮ್ಗೆ. ಈಗ ನಿಮಗ ನಾವು ಹೇಳೋದು ತಿಳ್ಕೊಳ್ರಿ, ಈಗ ನಮ್ಮವನ್ ತಪ್ಪಿಲ್ಲ. ಅಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇಂಟರ್ಫಿಯರ್ ಆಗಿದ್ದಕ್ಕೆ ಸಮಸ್ಯೆ ಆಗಿದೆ. ಒಂದ್ ಮಾತು ನೀವು ಅವ್ರಿಗೂ ಹೇಳ್ಬೇಕಲ್ಲ. ಈಗ ನನ್ನ ಕಡೆ ಇಷ್ಟು ಕಷ್ಟಪಟ್ಟು ಬಂದಿದ್ರಿ, ಇವ್ರು ಅಲ್ಲೇ ಎಡವಿ ಬಿದ್ರ ನಿಮ್ಮ ಸರ್ ಈಗ ನಿಮಗ ನಾವು ಹೇಳೋದು ತಿಳ್ಕೊಳ್ರಿ, ಈಗ ನಮ್ಮವನ್ ತಪ್ಪಿಲ್ಲ. ಅಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇಂಟರ್ಫಿಯರ್ ಆಗಿದ್ದಕ್ಕೆ ಸಮಸ್ಯೆ ಆಗಿದೆ. ಒಂದ್ ಮಾತು ನೀವು ಅವ್ರಿಗೂ ಹೇಳ್ಬೇಕಲ್ಲ. ಈಗ ನನ್ನ ಕಡೆ ಇಷ್ಟು ಕಷ್ಟಪಟ್ಟು ಬಂದಿದ್ರಿ, ಇವ್ರು ಅಲ್ಲೇ ಎಡವಿ ಬಿದ್ರ ನಿಮ್ಮ ಸರ್ ಈಗ ನಿಮಗ ನಾವು ಹೇಳೋದು ತಿಳ್ಕೊಳ್ರಿ, ಈಗ ನಮ್ಮವನ್ ತಪ್ಪಿಲ್ಲ. ಅಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇಂಟರ್ಫಿಯರ್ ಆಗಿದ್ದಕ್ಕೆ ಸಮಸ್ಯೆ ಆಗಿದೆ. ಒಂದ್ ಮಾತು ನೀವು ಅವ್ರಿಗೂ ಹೇಳ್ಬೇಕಲ್ಲ. ಈಗ ನನ್ನ ಕಡೆ ಇಷ್ಟು ಕಷ್ಟಪಟ್ಟು ಬಂದಿದ್ರಿ, ಇವ್ರು ಅಲ್ಲೇ ಎಡವಿ ಬಿದ್ರ ನಿಮ್ಮ ಸರ್ ಸೊ ಗಮನಿಸ್ತಾ ಇದ್ರೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇಂಟರ್ಫಿಯರ್ ಆಗಿದ್ದಕ್ಕೆ ಸಮಸ್ಯೆ ಆಗಿದೆ, ನಮ್ಮವ್ರದ್ದು ಏನೂ ತಪ್ಪಿಲ್ಲ, ಅಲ್ಲೇ ನೀವು ಎಡವ್ ಬಿದ್ದಿದ್ರೆ ಅವರೇ ಸಿಗ್ತಾ ಇದ್ರು, ಅವ್ರ ಹತ್ರನೇ ಮಾತಾಡಿ ನೀವು ಸಮಸ್ಯೆಯನ್ನು ಸಾಲ್ವ್ ಮಾಡ್ಕೊಳ್ಬೋದಾಗಿತ್ತು ಅನ್ನೋ ವಿಚಾರಕ್ಕೆ ಶಿವಾನಂದ ಪಾಟೀಲ್ ಅವರು ಮಾತಾಡಿದ್ದಾರೆ. ಬಟ್ ಪ್ರಶ್ನೆ ಇರೋದದೇ, ಶಿವಾನಂದ ಪಾಟೀಲ್ ಅವರೇ ಡೈರೆಕ್ಟಾಗಿ ಒಂದು ಫೋನ್ ಹಾಯಿಸಿ ಏನು ಸಮಸ್ಯೆ ಆಗಿದೆ ಅಂತ ಸಾಲ್ವ್ ಮಾಡ್ಬೋದಾಗಿತ್ತಲ್ಲ, ಯಾವ ವಿಚಾರಗಳು ಅಡ್ಡ ಬರ್ತಾ ಇದೆ ಇಲ್ಲಿ ಅನ್ನೋದು ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರವೀಣ್ ರೆಡ್ಡಿ. ಈಗ ಒಂದು ಕಡೆಗೆ ಪ್ರಿಯಾಂಕ್ ಖರ್ಗೆ ಅವರ ಕಾರ್ಯವೈಖರಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಅಸಮಾಧಾನ, ಇನ್ನೊಂದು ಕಡೆಗೆ ಸಚಿವದ್ವಯರೇ ಮಾತಾಡ್ಕೊಳ್ತಾ ಇಲ್ವಾ, ಕಮ್ಯುನಿಕೇಷನ್ ಗ್ಯಾಪ್ ಇದೆಯಾ ಅನ್ನೋ ಪ್ರಶ್ನೆ ಶಿವಾನಂದ ಪಾಟೀಲ್ ಅವರು ಮಾತನಾಡಿರುವಂತಹ ವಿಡಿಯೋನ ಗಮನಿಸಿದಾಗ ಅನಿಸುತ್ತೆ. ನಿಜಕ್ಕೂ ಕೂಡ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಅಸಮಾಧಾನದ ಮಾತನ್ನು ಕೃಷಿ ಸಚಿವ ಅಂದರೆ ಶಿವಾನಂದ ಪಾಟೀಲ್ ಮಾತಾಡಿರೋದು ಇದೀಗ ಏನಂದರೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಪ್ರಮುಖವಾಗಿ ಏನಂದರೆ ಕಲಬುರಗಿಯಲ್ಲಿರುವಂಥ APMC ಒಂದು ಯಾರ್ಡಲ್ಲಿರುವಂಥ ಕಮರ್ಷಿಯಲ್ ಅಂಗಡಿಗಳಿರ್ತವೆ, ಆ ಒಂದು ಅಂಗಡಿಗಳ ತೆರವಿಗಾಗಿ ಸುಮಾರು 45 ದಿನಗಳಿಂದಲೂ ಕೂಡ ಆ ಒಂದು APMC ಆವರಣದಲ್ಲಿ ಅನಿರ್ದಿಷ್ಟಾವಧಿ ಧರಣಿಯನ್ನು ನಡೆಸಿದ್ರು. ಆ ಧರಣಿಗೂ ಯಾವುದೇ ರೀತಿಯಾದ ಅವರಿಗೆ ನ್ಯಾಯ ಸಿಗಲಿಲ್ಲ. ಅದಾದ ಬಳಿಕ ಏನಂದರೆ ಅವರು ಕಲಬುರಗಿಯಿಂದ ವಿಜಯಪುರವರೆಗೂ ಕೂಡ ಪಾದಯಾತ್ರೆ ನಡೆಸ್ತಾರೆ. ಪಾದಯಾತ್ರೆ ನಡೆಸಿದಂಥ ಸಂದರ್ಭದಲ್ಲಿ ಬಾಗೇವಾಡಿಯಲ್ಲಿ ಶಿವಾನಂದ ಪಾಟೀಲ್ ಅವರನ್ನು ಭೇಟಿಯಾಗಿ ಈ ರೀತಿಯಾಗಿ ರೈತರಿಗೆ ಮೀಸಲಿಡಬೇಕಾದಂತಹ ಒಂದು APMCಯಲ್ಲಿ ಕಮರ್ಷಿಯಲ್ ಅಂಗಡಿಗಳಿವೆ, ಇದನ್ನು ತೆರವು ಮಾಡಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಮ್ಮ ಒಂದು APMC ಅಧಿಕಾರಿಗಳದ್ದು ಇಲ್ಲಿ ಯಾವುದೇ ರೀತಿಯಾದಂತಹ ತಪ್ಪಿಲ್ಲ, ಆದರೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಅವರ ಇಂಟರ್ಫಿಯರೆನ್ಸ್ ಆಗಿದೆ, ಹೀಗಾಗಿ ಏನಂದರೆ ಆ ಅಂಗಡಿಗಳ ತೆರವಾಗ್ತಾ ಇಲ್ಲ, ನೀವು ಒಂದು ಮಾತು ಅವರಿಗೆ ಹೇಳಿ ಅಂಥೇಳಿ ಸಚಿವ ಶಿವಾನಂದ ಪಾಟೀಲ್ ಅವರು ತಮ್ಮ ಅಸಹಾಯಕತೆಯ ಮಾತನ್ನು ಅವರ ಹೋರಾಟಗಾರರಿಗೆ ಹೇಳಿದ್ದು. ಆ ಒಂದು ವಿಡಿಯೋ ಇದೀಗ ವೈರಲ್ ಆಗಿದೆ. ಪ್ರಮುಖವಾಗಿ ಏನಂದರೆ ಕಲಬುರಗಿಯ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು APMC ಇಲ್ಲಿರುವಂತಹ ಕಮರ್ಷಿಯಲ್ ಅಂಗಡಿಗಳ ತೆರವಿಗೆ ನಿಜಕ್ಕೂ ಕೂಡ ಮುಂದಾಗ್ತಾ ಇದ್ದಾರಾ ಎಂಬ ಮಾತು ಕೂಡ ಈಗ ಕೇಳಿ ಬರ್ತಾ ಇದೆ. ಯಾಕಂದರೆ ಖುದ್ದು ಸಚಿವರೇ ಈ APMC ಸಚಿವರೇ ಇಂತಹ ಒಂದು ಆರೋಪವನ್ನು ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಪ್ರಿಯಾಂಕ ಖರ್ಗೆ ಅವರೇ ಉತ್ತರ ಕೊಡಬೇಕಾಗತ್ತೆ. ನಿಜಕ್ಕೂ ಕೂಡ ಅಲ್ಲಿ ಕಮರ್ಷಿಯಲ್ ಅಂಗಡಿಗಳ ತೆರವು ಆಗಬೇಕೋ ಏನು ಆಗಬಾರ್ದು, ಅಲ್ಲಿ ಕಾನೂನು ಬಾಹಿರವಾಗಿ ಅಲ್ಲಿ ಅಂಗಡಿಗಳು ಇವೆಯಾ ಇಲ್ಲ ಎಂಬುದರ ಬಗ್ಗೆ ಖುದ್ದು ಪ್ರಿಯಾಂಕ್ ಖರ್ಗೆ ಅವರೇ ಇದರ ಬಗ್ಗೆ ಸ್ಪಷ್ಟನೆ ಕೊಡಬೇಕಾಗತ್ತೆ. ಮಮತಾ, ಧನ್ಯವಾದ ಪ್ರವೀಣ್ ರೆಡ್ಡಿ ತಮ್ಮೆಲ್ಲ ಮಾಹಿತಿಗಾಗಿ. ಒಂದು ಕಡೆಗೆ APMC ಹಾಗೂ ಕೈಮಗ್ಗ ಜವಳಿ ಸಚಿವ ಶಿವಾನಂದ ಪಾಟೀಲ್ ಅವರು ಆಡಿರುವಂತಹ ಮಾತು 100 ಅನುಮಾನಗಳಿಗೆ ಗ್ರಾಸವಾಗ್ತಾ ಇದೆ. ಈಗ ನಿಮಗ ನಾವು ಹೇಳೋದು ತಿಳ್ಕೊಳ್ರಿ, ಈಗ ನಮ್ಮವನ್ ತಪ್ಪಿಲ್ಲ. ಅಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇಂಟರ್ಫಿಯರ್ ಆಗಿದ್ದಕ್ಕೆ ಸಮಸ್ಯೆ ಆಗಿದೆ. ಒಂದ್ ಮಾತು ನೀವು ಅವ್ರಿಗೂ ಹೇಳ್ಬೇಕಲ್ಲ. ಈಗ ನನ್ನ ಕಡೆ ಇಷ್ಟು ಕಷ್ಟಪಟ್ಟು ಬಂದಿದ್ರಿ, ಇವ್ರು ಅಲ್ಲೇ ಎಡವಿ ಬಿದ್ರ ನಿಮ್ಮ ಸರ್